ಇನ್ನು ಉತ್ತರ ಕನ್ನಡದಲ್ಲಿ ಮೀನುಗಾರರ ಬದುಕು ಅತಂತ್ರ ಆಗಿದೆ. ಗುಡ್ಡ ಕುಸಿತದ ಎಫೆಕ್ಟ್ ಏನಿದೆ ಅದರಿಂದ ದೋಣಿಗಳಿಗೂ ಕೂಡ ಹಾನಿಯಾಗಿದೆ. ಐಆರ್ಬಿ ನಿರ್ಲಕ್ಷ್ಯದಿಂದಾಗಿ ಅವಾಂತರ ಆಗಿದೆ ಅಂತ ಸ್ಥಳೀಯರು ಕಿಡಿಕಾರ್ತಿದ್ದಾರೆ. ಸೂಕ್ತ ಪರಿಹಾರ ಕೊಡುವಂತೆ ಮೀನುಗಾರರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಮನೆಯ ಪರಿಸ್ಥಿತಿಯನ್ನು ನೋಡುವುದು, ಮನೆ ಸುತ್ತಮುತ್ತ ಸ್ವಲ್ಪ ನೀರು ನಿಂತಿದ್ದು ಈಗ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಕೂಡ ಮನೆ ಕುಸಿತು, ನಾವು ಉಳ್ಕೊಳ್ಳೋಕೆ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಐಆರ್ಬಿಯಿಂದಲೂ ಕೂಡ ಪರಿಹಾರ ಕೊಡುವಂತೆ ಒತ್ತಾಯ ಕೇಳಿ ಬಂದಿದೆ. ಮೀನುಗಾರರ ದೋಣಿ ಇದೆಲ್ಲವೂ ಕೂಡ ಮುರಿದು ಹೋಗಿರುವಂಥದ್ದು ನೀವಲ್ಲಿ ಗಮನಿಸಬಹುದು. ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಇಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಸಿರೂರು ಗುಡ್ಡ ಕುಸಿತ ಏನಿದೆ, ಈ ಭಾಗದ ಜನರ ಬದುಕನ್ನು ಕಸಿದುಕೊಂಡಿರುವಂಥದ್ದು. ನಾನು ಸಿರೂರು ಗುಡ್ಡ ಕುಸಿತ ಆದಂಥ ಸಂದರ್ಭದಲ್ಲಿ ಉಳುವರೆ ಗ್ರಾಮದಲ್ಲಿ 5-6 ಮನೆಗಳು ಕೊಚ್ಚಿಕೊಂಡೋದ್ವು. ಜೊತೆಗೆ ಇಲ್ಲಿರುವಂಥ ಮೀನುಗಾರರ ಬದುಕನ್ನು ಕಸಿದುಕೊಂಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾನು ಗಂಗಾವಳಿ ನದಿಯನ್ನು ನಂಬಿಕೊಂಡು ಏನು ಮೀನುಗಾರರು ಬದುಕನ್ನು ಕಟ್ಟಿಕೊಂಡಿದ್ರು, ಅವರ ಬದುಕನ್ನೇ ಕಸಿದುಕೊಂಡಿದೆ. ಯಾಕಂದರೆ ಮೀನುಗಾರರಿಗೆ ದೋಣಿ ಮತ್ತು ಬಲೆ ಇದ್ದರೆ ಅವರ ದೊಡ್ಡ ಆಸ್ತಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಬೋಟ್ಗೆ ಸರಿಸುಮಾರು 70,000 ರಿಂದ 80,000 ರೂಪಾಯಿ ಖರ್ಚಾಗುತ್ತೆ ಈ ದೋಣಿಯನ್ನು ಖರೀದಿ ಮಾಡಬೇಕು ಅಂದರೆ. ಈ ದೋಣಿ ಈಗ ಮೊನ್ನೆ ನಡೆದಂಥ ಗುಡ್ಡ ಕುಸಿತದಲ್ಲಿ ಈಗ ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು. ಇದೇ ರೀತಿ 10ಕ್ಕೂ ಹೆಚ್ಚು ಈ ರೀತಿಯಾದಂಥ ಬೋಟ್ಗಳು ಕೊಚ್ಚಿ ಹೋಗಿರುವಂಥದ್ದು, ಜೊತೆಗೆ ಜಖಮ್ ಆಗಿರುವಂಥದ್ದು. ಇಲ್ಲಿ ನಾನು ಪಕ್ಕದಲ್ಲಿ ಮತ್ತೊಂದೆಡೆ ತೋರಿಸ್ತಾ ಹೋಗ್ತೀನಿ. ಸಾವಿರಾರು ರೂಪಾಯಿ ಕೊಟ್ಟು ತಂದಂಥ ಮೀನುಗಾರರ ಬಲೆ ಕೂಡ ಏನು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥದ್ದು. ಇದರಿಂದ ಈ ಭಾಗದ ಜನರ ಮೀನುಗಾರರ ಬದುಕು ಬೀದಿಗೆ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾನು ಮೀನುಗಾರಿಕೆಯನ್ನು ನಂಬಿಕೊಂಡು ಜೀವನ ಕಟ್ಟಿಕೊಂಡಂಥ ಮೀನುಗಾರರನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಈ ಗುಡ್ಡ ಕುಸಿತದಿಂದ ನಿಮಗೆ ಏನೆಲ್ಲ ಸಮಸ್ಯೆಗಳಾಗಿದ್ದಾವೆ? ಈ ಗುಡ್ಡ ಕುಸಿಯೋದ್ರಿಂದ ನಮಗೆ ತುಂಬಾ ಸಮಸ್ಯೆ ಆಗಿದೆ. ಆ ಗುಡ್ಡ ಬಂದು ಎಲ್ಲ IRB ಅವರಿಂದನೇ ಆದಂಥ ನಮಗಿದು ಅನಾಹುತ. ಈ IRB ಅವರ ನಿಷ್ಕಾಳಜಿ ಕಾರಣದಿಂದ ಕೆಲಸ ಕಾಮಗಾರಿಯಿಂದಾಗಲೇ ನಮ್ಗೆ ಇಷ್ಟೆಲ್ಲ ಅನಾಹುತ ಆಗಿದೆ. ಆ ನೀರು ಫುಲ್ಲಾಗಿ ಆ ಗುಡ್ಡ ಕುಸಿದ ಡ್ಯಾಮ್ ಕಟ್ದಂಗೆ ಆಯಿತು. ಡ್ಯಾಮ್ ಕಟ್ದಂಗೆ ಆಗಿ ಪೂರ ನೀರು ಆ ಬದಿ ಹೋಗೋ ನೀರು ಎಲ್ಲ ಈ ಬದಿ ನಮ್ಮೂರಿಗೆ ಮರೆದು ನಮ್ಮ ಉಳುವರಿ ಗ್ರಾಮಕ್ಕೆ ಮರೆದು ಉಳುವರಿ ಗ್ರಾಮವನ್ನೇ ಅರ್ಧ ಸಮೇತವಾಗಿ ಇಲ್ಲೇ ಅಂಬಿಗರ ಕೇರಿ ಮತ್ತು ಆ ಗೌಡ್ರ ಕೇರಿ, ಮೋಡ್ನಕುಣಿ ಕೇರಿ ಎಲ್ಲವನ್ನು ಕೊಚ್ಕೊಂಡು ಹೋಗಿದೆ. ಇದು ನಾವು ಇಷ್ಟು ಬದಿಕೊಂಡು ಮಾತಾಡಬೇಕಿದ್ರೆ ಕಾರಣ ಈ ಪಿಚಿಂಗನ್ನು ನಿರ್ಮಿಸಿ ಕೊಟ್ಟಂತ ಇವರು ನಮ್ಮ ರೂಪಾಲಿ ಮೇಡಮ್ನವರಿಗೆ ನಾವು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ಎಷ್ಟು ಮೀನುಗಾರಿಕೆ ಕುಟುಂಬಗಳಿದ್ವು ಇಲ್ಲೇ ಸಾಮಗ್ರಿಗಳು ಹೋಗಿದ್ದಾವೆ? ಇಲ್ಲಿ ತುಂಬಾನೇ ಸಾಮಗ್ರಿಗಳು ಹೋಗಿದ್ದಾವೆ. ಬೇರೆಲ್ಲ ಅಂದು ಹಿಡಿದು ಬಾಲಿ, ದೋಣಿ, ಟಾಯ್ಲೆಟು, ನಮ್ಮ ಮೇನ್ ಪ್ರತಿಯೊಂದು ಎಲ್ಲ ಚಿಕ್ಕ ಚಿಕ್ಕ ಮನೆ, ಚಿಕ್ಕ ಚಿಕ್ಕ ಕುಟುಂಬಗಳು ಪೂರ್ತಿ ಹಾನಿಯಾಗಿ ಹೋಗಿದೆ. ನಮಗೆ ಮುಂದೆ ನಿಮಗೆ ಜಮೀನಂತರೂ ಇಲ್ಲ. ಮುಂದೆ ಮೀನುಗಾರಿಕೆಯನ್ನೇ ನಂಬಿಕೊಂಡು ಜೀವನ ನಡೆಸ್ತಿದ್ರಿ. ಈಗ ದೋಣಿಗಳೆಲ್ಲ ಜಖಮ್ ಆಗಿದ್ದಾವೆ. ಮುಂದೆ ನಿಮ್ಮ ಪರಿಸ್ಥಿತಿ ಹೇಗೆ? ನಮಗೆ ಈ ದೋಣಿ ಬಲಿ ಹೋದದಕ್ಕೆಲ್ಲವ ಪರಿಹಾರ ಬೇಕು. ಪರಿಹಾರ ಅಂತ ಹೇಳಿದ್ರೆ ಸಾಮಾನ್ಯವಾದಂಥ ಪರಿಹಾರ ನಮಗೆ 10-20 ಲಕ್ಷ ಕೊಟ್ಟರೆಲ್ಲ ಪರಿಹಾರ ಆಗುವುದಿಲ್ಲ. ಅದಕ್ಕಿಂತ ಜಾಸ್ತಿ ಸಾಮಾನ್ಯವಾಗಿ ನಮ್ಮ ಹೋದಂಥ ಸಾಮಾನ್ಯನೇ 3 ಲಕ್ಷ ರೂಪಾಯಿ, 3-4 ಲಕ್ಷ ರೂಪಾಯಿಗಿಂತ ಮೇಲ್ಪಟ್ಟು ಹೋಗಿದೆ ಸಾಮಾನ್ಯ ಎಲ್ಲವ. ಸಾಮಾನ್ಯವಾಗಿ ಮನೆ ಹೋಗಿದೆ. ಮತ್ತು ನಮಗೆ ಈ ಜಾಗದಲ್ಲಿ ಉಳಿಲಿಕ್ಕೆ ಮತ್ತೆ ಇನ್ನು ಮುಂದೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಇದನ್ನೇ ನಡೀತಾ ಉಳಿತದೆ. ನಮಗೆ ಜೀವನಕ್ಕೆ ಮುಂದೆ ಜೀವನಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇನೆ. ಮನೆ ಅಂತ ಹಿಡಿದು ಮತ್ತು ನಮಗೆ ಮೇಲುಗಡೆ ಉಳಿಲಿಕ್ಕೋ ಎಲ್ಲರೂ ಒಂದು ಜಮೀನನ್ನು ವ್ಯವಸ್ಥೆ ಮಾಡ್ಕೊಡ್ಬೇಕು. ಜಾಗವನ್ನು ಎಲ್ಲ ಕೊಚ್ಕೊಂಡು ಹೋಗಿದೆ. ಕ್ಯಾಮ್ರಾ ಪರ್ಸನ್ ಫಕೀರ್ ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಉತ್ತರ ಕನ್ನಡ.